ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಕೇಳುವ ಕೆಲವು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮೊದಲನೆಯ ಪ್ರಶ್ನೆ, ಅತಿ ಹೆಚ್ಚಿನ ಮುಸ್ಲಿಂ ಜನಾಂಗ ಇರುವ ದೇಶ ಯಾವುದು? ಆಪ್ಷನ್ ಎ ಪಾಕಿಸ್ತಾನ, ಆಪ್ಷನ್ ಬಿ ಇಂಡೋನೇಷಿಯಾ, ಆಪ್ಷನ್ ಸಿ ಇಂಡಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡೋನೇಷಿಯಾ. ಎರಡನೆಯ ಪ್ರಶ್ನೆ, ಭಾರತದ ಅಮರ್ತ್ಯ ಸೇನ್ ಪಾರಿತೋಷಕ ದೊರಕಿದ ಕ್ಷೇತ್ರ ಯಾವುದು? ಆಪ್ಷನ್ ಎ ಅರ್ಥಶಾಸ್ತ್ರ, ಆಪ್ಷನ್ ಬಿ ಜೀವಶಾಸ್ತ್ರ, ಆಪ್ಷನ್ ಸಿ ವೈದ್ಯಕೀಯ ಶಾಸ್ತ್ರ. ಸರಿಯಾದ ಉತ್ತರ ಆಪ್ಷನ್ ಎ ಅರ್ಥಶಾಸ್ತ್ರ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿದ್ದವರು ಯಾರು? ಆಪ್ಷನ್ ಎ ಕೆಂಗಲ್ ಹನುಮಂತಯ್ಯ, ಆಪ್ಷನ್ ಬಿ ಜ್ಯೋತಿ ಬಸು, ಆಪ್ಷನ್ ಸಿ ಜಯಲಲಿತಾ. ಸರಿಯಾದ ಉತ್ತರ ಆಪ್ಷನ್ ಬಿ ಜ್ಯೋತಿ ಬಸು. ನಾಲ್ಕನೇ ಪ್ರಶ್ನೆ, ಅರವಿಂದೋ ಆಶ್ರಮ ಇರುವ ಸ್ಥಳ? ಆಪ್ಷನ್ ಎ ಪೂನಾ, ಆಪ್ಷನ್ ಬಿ ಪಾಂಡಿಚೇರಿ, ಆಪ್ಷನ್ ಸಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಂಡಿಚೇರಿ. ಅರವಿಂದೋ ಆಶ್ರಮ ಪಾಂಡಿಚೇರಿಯಲ್ಲಿದೆ. ಐದನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಎಂದು ಆಚರಿಸುತ್ತಾರೆ? ಆಪ್ಷನ್ ಎ ಸೆಪ್ಟೆಂಬರ್ 7, ಆಪ್ಷನ್ ಬಿ ಸೆಪ್ಟೆಂಬರ್ 8, ಆಪ್ಷನ್ ಸಿ ಜನವರಿ 30. ಸರಿಯಾದ ಉತ್ತರ ಆಪ್ಷನ್ ಬಿ ಸೆಪ್ಟೆಂಬರ್ 8ರಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವೆಂದು ಆಚರಿಸುತ್ತಾರೆ. ಮುಂದಿನ ಪ್ರಶ್ನೆ, ಆರನೇ ಪ್ರಶ್ನೆ, ವಿದ್ವಾಂಸಕರು ಆಕ್ರಮಣ ಮಾಡಿದ ಪೆಂಟಗನ್ ಇರುವ ಸ್ಥಳ ಯಾವುದು? ಆಪ್ಷನ್ ಎ ನ್ಯೂಯಾರ್ಕ್, ಆಪ್ಷನ್ ಬಿ ಚಿಕಾಗೋ, ಆಪ್ಷನ್ ಸಿ ವಾಷಿಂಗ್ಟನ್. ಸರಿಯಾದ ಉತ್ತರ ಆಪ್ಷನ್ ಸಿ ವಾಷಿಂಗ್ಟನ್. ವಿದ್ವಾಂಸಕರು ಆಕ್ರಮಣ ಮಾಡಿದ ಪೆಂಟಗನ್ ಇರುವ ಸ್ಥಳ ವಾಷಿಂಗ್ಟನ್. ಏಳನೇ ಪ್ರಶ್ನೆ, ಫ್ರಾನ್ಸಿನ ಕ್ರಾಂತಿಯು ಯಾವ ವರ್ಷ ಆರಂಭವಾಯಿತು? ಆಪ್ಷನ್ ಎ 1789, ಆಪ್ಷನ್ ಬಿ 1776, ಆಪ್ಷನ್ ಸಿ 1778. ಸರಿಯಾದ ಉತ್ತರ ಆಪ್ಷನ್ ಎ 1789. ಎಂಟನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಬಂದು ನೆಲೆಸಿದ ಯುರೋಪಿಯನ್ನರು ಯಾರು? ಆಪ್ಷನ್ ಎ ಡಚ್ಚರು, ಆಪ್ಷನ್ ಬಿ ಪೋರ್ಚುಗೀಸರು, ಆಪ್ಷನ್ ಸಿ ಫ್ರೆಂಚರು. ಸರಿಯಾದ ಉತ್ತರ ಆಪ್ಷನ್ ಬಿ ಪೋರ್ಚುಗೀಸರು. ಭಾರತದ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಬಂದು ನೆಲೆಸಿದ ಯುರೋಪಿಯನ್ನರು ಪೋರ್ಚುಗೀಸರಾಗಿದ್ದರು. ಒಂಬತ್ತನೇ ಪ್ರಶ್ನೆ, ಟೆಲಿಫೋನ್ ಕಂಡುಹಿಡಿದಂತಹ ವಿಜ್ಞಾನಿ ಯಾರು? ಆಪ್ಷನ್ ಎ ಗ್ರಹಾಂ ಬೆಲ್, ಆಪ್ಷನ್ ಬಿ ಜೋಸೆಫ್ ಹೆನ್ರಿ, ಆಪ್ಷನ್ ಸಿ ವಿಲಿಯಂ ಕುಕ್. ಸರಿಯಾದ ಉತ್ತರ ಆಪ್ಷನ್ ಎ ಗ್ರಹಾಂ ಬೆಲ್, ಟೆಲಿಫೋನ್ ಕಂಡುಹಿಡಿದ ವಿಜ್ಞಾನಿ. ಹತ್ತನೇ ಪ್ರಶ್ನೆ, ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ಅನಾರೋಗ್ಯ? ಆಪ್ಷನ್ ಎ ರಿಕೆಟ್ಸ್, ಆಪ್ಷನ್ ಬಿ ಸ್ಕರ್ವಿ, ಆಪ್ಷನ್ ಸಿ ಬೆರಿಬೆರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಕರ್ವಿ.